ಹಲೋ, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನು ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು ಇಲ್ಲಿ ನುಗ್ಗಿಕಾಯಿ ಸಾರು ಮಾಡ್ತಾಯಿದ್ದೀನಿ. ನೋಡಿ, ನುಗ್ಗಿಕಾಯಿನ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಭಾಳ ಚಿಕ್ಕದಾಗಿದ್ರೂ ತಿನ್ನಲಿಕ್ಕೆ ಈಜಿ ಆಗೋದಿಲ್ಲ. ನೋಡಿ, ಈ ಥರ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿ ಇದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ನಾನು ಇಲ್ಲಿ ಶೇಂಗಾ ಪುಡಿಯನ್ನು ಮಿಕ್ಸಿಗೆ ಹಾಕಿ ನೀರಲ್ಲಿ ನೆನೆಸಿ ಇಡ್ತಾಯಿದ್ದೀನಿ. ಇದು ಕಟ್ ಮಾಡೋವರೆಗೂ ನೆನೆದಿರುತ್ತೆ. ಇಲ್ಲಿ ನೋಡಿ, ಈ ಥರ ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ ಒಂದೆರಡು ಸರಿ. ಈ ಟ್ರಿಕ್ ಏನು ಈಸಿಯಾಗಿ ಯೂಸ್ ಮಾಡ್ಕೋಬೋದು. ಈ ಥರ ಸಾಂಬಾರನ್ನ ಬೇಗ ಆಗುತ್ತೆ. ಇದನ್ನು ಇವಾಗ ಇದರ ಮುಳುಗೋಷ್ಟು ನೀರು ಹಾಕಿ ಸ್ವಲ್ಪನೇ ಉಪ್ಪು ಹಾಕಿ ಕುದಿಯಲು ಇಡಬೇಕು. ಬೇಗ ಕುದಿಯುತ್ತೆ ಇದು. ಲಾಸ್ಟಲ್ಲಿ ಸಾಂಬಾರು ಕುದಿಯೋ ಅವಶ್ಯಕತೆ ಜಾಸ್ತಿ ಇರುವುದಿಲ್ಲ. ನೋಡಿ, ಈ ಥರ ಹಾಕಿ ಕುದಿಸೋಣ. ಇವಾಗ ನಾವು ಸಾಂಬಾರಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ. ನಾನು ಇಲ್ಲಿ 2 ಮೀಡಿಯಮ್ ಸೈಜ್ ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬೆಳ್ಳುಳ್ಳಿ ಒಂದು ಗಡ್ಡೆ ತೊಗೊಂಡು ಸಿಪ್ಪೆ ಸುಲಿದು ಜಜ್ಜಿ ಇಟ್ಕೊಂಡಿದ್ದೀನಿ. ನೋಡಿ, ಅಷ್ಟರಲ್ಲಿ ಕುದ್ದಿದೆ ನುಗ್ಗೆಕಾಯಿ. ನೋಡಿ, ಈ ಥರ ಪ್ರೆಸ್ ಮಾಡಿದ್ರೆ ಭಾಳ ಡೀಪಾಗಿ ಕುದಿಸೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪನೇ ಕುದಿಬೇಕು. ಯಾಕಂದರೆ ಸಾಂಬಾರು ಒಗ್ಗರಣೆ ಹಾಕಿದ ತಕ್ಷಣ ಸ್ವಲ್ಪ ಸಾರು ಕುದಿಯಲು ಬಿಟ್ಟಾಗ ಸ್ವಲ್ಪ ಕುದಿಯುತ್ತವೆ. ನೋಡಿ, ಈ ಥರ ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ನೀರನ್ನು ಚೆಲ್ಲಬಾರ್ದು. ಇದರಲ್ಲಿ ಕುದಿಯೋದು ನೀರು ಅದರ ಅಂಶ ಬಿಟ್ಟಿರುತ್ತೆ ನೀರಿನಲ್ಲಿ. ಅದಕ್ಕೆ ನೀರನ್ನು ಸಪ್ರೇಟಾಗಿ ತೆಗೆದು ಇಟ್ಕೊಳ್ಳೋಣ. ಇವಾಗ ಈ ಥರ ನುಗ್ಗೆಕಾಯಿ ಒಗ್ಗರಣೆಯಲ್ಲಿ ಹಾಕಬೇಕು. ಅದಕ್ಕೆ ಸಪ್ರೇಟಾಗಿ ತೆಗೆದಿದ್ದೀನಿ. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಟಪಟ ಅಂದಿದ ತಕ್ಷಣ ಜೀರಿಗೆ ಹಾಕ್ಕೋಬೇಕು. ಇವಾಗ ಜಜ್ಜಿ ಇಟ್ಟಿದ್ದು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿನೂ ಕಲರ್ ಚೇಂಜ್ ಆಗೋರು ನೀರಿನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಇವಾಗ ಕಲರ್ ಚೇಂಜ್ ಆಗಿದೆ. ಟೊಮೆಟೊ ಹಾಕ್ಕೊಳ್ಳೋಣ. ಇವಾಗ ನೋಡಿ, ನುಗ್ಗೆಕಾಯಿ ಕುದಿಸುವಾಗ ಸ್ವಲ್ಪ ಉಪ್ಪು ಹಾಕಿದ್ದೇವಲ್ಲ, ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಟೊಮೆಟೊ ಮೆತ್ತಗಾಗೋ ಸಲುವಾಗಿ ಜಾಸ್ತಿ ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅಲ್ಲಿ ಸ್ವಲ್ಪ ಹಾಕಿರ್ತದಲ್ಲ, ಸ್ವಲ್ಪ ಹಾಕ್ಕೊಳ್ಬೇಕು. ಇವಾಗ ಈ ಥರ ಸ್ಮೂತ್ ಆಗುವವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ. ನೋಡಿ, ಈ ಥರ ಕುದಿಬೇಕು ಎಣ್ಣೆಯಲ್ಲಿ. ಇವಾಗ ಉಪ್ಪು ಹಾಕೋತಾ ಇದ್ದೀನಿ. ನೋಡಿ, ನಾನು ಸ್ಮೂತ್ ಆಗೋಲಿಕ್ಕೆ. ತೆಗೆದಿಟ್ಟಿರೋಂಥ ನುಗ್ಗೆಕಾಯಿ ನೋಡಿ, ಈ ಥರ ಸ್ವಲ್ಪ ಭಾಳ ಬೆಂದಬಾರ್ದು, ಸ್ವಲ್ಪ ಬೆಂದರೆ ಸಾಕು. ಥರ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಇವಾಗ ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ. ಇವಾಗ ನೋಡಿ, ರೆಡಿಯಾಗಿದೆ. ನಾನು ಇಲ್ಲಿ ಮಸಾಲೆ ಖಾರ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಮಸಾಲೆ ಖಾರ ಹಾಕೊಳ್ಳೋಣ. ಇವಾಗ ಮತ್ತೆ ಎಲ್ಲ ಕೈ ಆಡಿಸ್ಕೊಂಡು ಇವಾಗ ಎಲ್ಲ ರೆಡಿಯಾಗಿದೆ. ನೋಡಿ, ಈ ಥರ ಆಗಬೇಕು. ಯಾಕೆಂದರೆ ಸಾರು ನೀಟಾಗಿ ರೆಡಿಯಾಗಿ ಇರುತ್ತೆ. ಇವಾಗ ಕುದಿಸಿಟ್ಟು ಅಂತ ನುಗ್ಗೆಕಾಯಿ ಹಾಕ್ಕೊಳ್ಳೋಣ. ಇವಾಗ ನೋಡಿ, ನುಗ್ಗೆಕಾಯಿನೂ ಇದರೊಳಗೆ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಇದಕ್ಕೆ. ನೋಡಿ, ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರನೂ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಚಪಾತಿ ಅನ್ನಕ್ಕೆ ನೀವು ಫ್ರೈ ಮಾಡ್ಕೊಂಡಿದ್ದು ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನಾನು ಸಾಂಬಾರು ಮಾಡ್ಕೋತಾ ಇದ್ದೀನಿ. ಅದಕ್ಕೆ ನೀರು ಹಾಕ್ಕೋತಾ ಇದ್ದೀನಿ. ಅದು ಕುದಿಸಿಟ್ಟಿರುವಂತಹ ನೀರದು.
ನೋಡಿ ಈಗ ನೆನೆ ಹಾಕಿಟ್ಟಿರ್ತೀವಲ್ಲ ಅದು ಪುಡಿ, ಶೇಂಗಾ ಪುಡಿ, ಇವಾಗ ಅದನ್ನು ಹಾಕ್ಕೊಂಡು, ಯಾಕೆಂದರೆ ಶೇಂಗಾ ಪುಡಿ ನೆನೆ ಹಾಕಿದರೆ ಸಾಂಬಾರು ನೀಟಾಗಿ ಬರುತ್ತೆ. ಪರ್ಫೆಕ್ಟ್ ಅಳತೆಯಲ್ಲಿ ಸಾಂಬಾರಾಗುತ್ತೆ, ರುಚಿನೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಸ್ವಲ್ಪ ಕುದಿಯಲು ಬಿಡೋಣ. ಸ್ವಲ್ಪ ಕುದ್ರೆ ಸಾಕು, ನಡೆಯುತ್ತೆ. ನಿಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ ಅಳತೆ ತಕ್ಕಂತೆ. ಭಾಳ ಗಟ್ಟಿ ಆದರೂ ಟೇಸ್ಟಿ ಆಗೋಲ್ಲ. ಇದು ಚಪಾತಿ, ಅನ್ನ, ರೊಟ್ಟಿ, ಮುದ್ದೆ ಜೊತೆನೂ ತಿನ್ಬೋದು ನೀವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ಥರ ನೋಡಿ ಹೇಗೆ ಕುದಿ ಬರ್ತಾ ಇದೆ ಸಾಂಬಾರು. ನೋಡಿ ಇವಾಗ ರೆಡಿಯಾಗಿದೆ. ಈಗ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಳ್ಳೋಣ. ಅದನ್ನು ಹಾಕಬೇಕು. ಇವಾಗ ಲಾಸ್ಟಲ್ಲಿ ಹಾಕ್ಕೋಬೇಕು ಯಾವಾಗಲೂ ಕೊತ್ತಂಬರಿ ಸೊಪ್ಪು. ನೋಡಿ ಇವಾಗ ರೆಡಿಯಾಗಿದೆ. ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತ ನೀಟಾಗಿ. ಇವಾಗ ಗ್ಯಾಸ್ ಆಫ್ ಮಾಡ್ಕೋಬೇಕು. ಯಾವಾಗಲೂ ಸಾಂಬಾರು ಕುದಿಯುವಾಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಸಾಂಬಾರು, ಎಷ್ಟು ನೀಟಾಗಿ ಬಂದಿದೆ ನೋಡಿ. ಇವಾಗ ಎಲ್ಲ ಸಾಂಬಾರು ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹೀಗೆ ನೀವು ಟ್ರೈ ಮಾಡಿ.